ಬಯೋಚಾರ್ ಮಾಡೋ ಕೆಲಸ ಏನು ಅಂದರೆ ಅದು ಭೂಮಿಯಲ್ಲಿ ತೇವಾಂಶ ಹಿಡಿದಿಟ್ಕೊಳ್ತೈತೆ. ಭೂಮಿಯಲ್ಲಿ ಸಿಗೋಂಥ ಪೋಷಕಾಂಶಗಳನ್ನು ಹಿಡಿದಿಟ್ಕೊಂಡು ನಿಧಾನಕ್ಕೆ ಗಿಡಗಳಿಗೆ ರಿಲೀಸ್ ಮಾಡುತ್ತೆ, ಬಿಡುಗಡೆ ಮಾಡುತ್ತದೆ. ಕುರಿ ಗೊಬ್ಬರ ಆಮೇಲೆ ಕೊಟ್ಟಿಗೆ ಗೊಬ್ಬರ ಏನು ಯೂಸ್ ಮಾಡ್ತಿರಲ್ಲ ಅದ್ರ ಜೊತೆಗೆ ಬಯೋಚಾರ್ನ ಮಿಕ್ಸ್ ಮಾಡೋದ್ರಿಂದ ಏನಾಗ್ತೈತಿ ಅಂದರೆ ಬೇರುಗಳು ಆಳಕ್ಕೆ ಇಳಿತಾವೆ. ಹೆಂಗೆ ಅಂದರೆ ಮಣ್ಣು ಸಡ್ಲಾಗ್ತೈತಿ. ಆಮೇಲೆ ಇನ್ನೊಂದು ಏನಂದರೆ ನೆಲದಲ್ಲಿ ಸಿಗೋವಂಥ ಪೋಷಕಾಂಶ ಪ್ಲಸ್ ನಾವು ಮೇಲೆ ಗೊಬ್ಬರದ ಮೂಲಕ ಕೊಡೋ ಪೋಷಕಾಂಶಗಳೆಲ್ಲವೂ ಬಯೋಚಾರ್ ಹಿಡಿದಿಟ್ಕೊಂಡು ನಿಧಾನಕ್ಕೆ ಗಿಡಗಳಿಗೆ ಆ ಪೋಷಕಾಂಶನ ರಿಲೀಸ್ ಮಾಡೋದ್ರಿಂದ ಗಿಡಗಳು ಸಮೃದ್ಧವಾಗಿ ಬೆಳೀತವೆ. ನನಗೆ ಒಂದಿಷ್ಟು ಬಯೋಚಾರ್ನ ಯೂಸ್ ಮಾಡಿ ಒಂದಷ್ಟು ಜಮೀನಿಗೆ ನೋಡಿರಿ, ಅದನ್ನು ರಿಸಲ್ಟ್ ತಿಳ್ಕೊಂಡು ಆಮೇಲೆ ನೀವು ಮುಂದಿನ ಒಂದು ಗಿಡಗಳಿಗೆ ಕೊಡೋದ್ರ ಬಗ್ಗೆ ನೀವು ಇದು ಮಾಡಿರಿ. ಯಾವುದೇ ರಾಸಾಯನಿಕ ಬಳಸದಲ್ಲೇ ಒಂದು ಕಾಳು ಗೊಬ್ಬರನ ಹಾಕದಲ್ಲೇ ಬೆಳೆದಿರೋಂಥದ್ದು. ನೋಡಿ ನೀವು ಸೂಕ್ಷ್ಮವಾಗಿ ಪರೀಕ್ಷೆ ಮಾಡಿ, ಬಿಳೆ ಗೊನೆ ಆಮೇಲೆ ಜಳ್ಳು ಅಂಥದ್ದು ಯಾವುದು ಕುತ್ತಿಗೆ ರೋಗ ಯಾವುದೂ ಇಲ್ಲ ಇದರೊಳಗೆ. ಯಾವುದೇ ರಾಸಾಯನಿಕನೂ ಬಳಸಿಲ್ಲ, ಬರೀ ಕೊಟ್ಟಿಗೆ ಗೊಬ್ಬರ MGK ಬಯೋಚಾರ್ ಅಷ್ಟನ್ನೇ ಬಳಸಿ ನಾವು ಇದನ್ನ ಮಾಡಿದ್ದೀವಿ. ಆಮೇಲೆ ವುಡ್ ವಿನೆಗಾರ್ನ ಸ್ಪ್ರೇ ಮಾಡಿದ್ದೀವಿ. ಯಾವುದೇ ಕೀಟನಾಶಕನೂ ನಾವು ಇದರಲ್ಲಿ ಯಾವುದೇ ರಾಸಾಯನಿಕ 1% ಮಾಡಿಲ್ಲ. ದಷ್ಟಪುಷ್ಟವಾಗಿ ಆರೋಗ್ಯಕರವಾಗಿ ಬೆಳೆದಿದೆ. ನಮಸ್ಕಾರ ರೈತ ಬಾಂಧವರಿಗೆ, ನನ್ನ ಹೆಸರು ಬಸವರಾಜ್ ಅಂತ. ನಮ್ಮೂರು ಹರಿಹರ ತಾಲೂಕು ಜಿಗಳಿ, ದಾವಣಗೆರೆ ಡಿಸ್ಟಿಕ್ಕು. ಇದು ನನ್ನ ಹಿಂದೆ ಕಾಣ್ತಾ ಇರೋ 1 ಎಕರೆ ಅಡಿಕೆ ತೋಟ ನಮ್ಮದು. ಇದು 7 ವರ್ಷದ ಗಿಡ. ಇಷ್ಟು ದಿವಸ ನಾವು ಮಾಮೂಲಾಗಿ ಬೆಳೆಸ್ತಾ ಇದ್ದದ್ದು ಒಂದು 50% ರಾಸಾಯನಿಕ ಗೊಬ್ಬರ, ಒಂದು 50% ಕೋಳಿ ಗೊಬ್ಬರ, ಕುರಿ ಗೊಬ್ಬರ ಮತ್ತು ನಮ್ಮ ಕೊಟ್ಟಿಗೆ ಗೊಬ್ಬರ ಇಷ್ಟನ್ನು ಬೆಳೆಸಿ ನಾವು ಮಾಡ್ತಾ ಇದ್ವಿ. ಈಗ MGK ಬಯೋಚಾರ್ ಬಗ್ಗೆ ನಮಗೇನೋ ಒಂದು ಮಾಹಿತಿ ಕೊಟ್ಟರು. ಬಯೋಚಾರ್ ಬಗ್ಗೆ ನಮಗಷ್ಟು ಮಾಹಿತಿ ಇರಲಿಲ್ಲ. ಈ ಇದ್ರಲ್ಲಿ ಪುಡಿ ನೆಲಕ್ಕೆ ಸೇರಿಸೋದ್ರಿಂದ ಏನಾಗ್ತೈತಿ ಅನ್ನೋದ್ರ ಬಗ್ಗೆ ಅವ್ರು ಹೇಳಿದರು. ಹಂಗಾಗಿ ನಾನು ಪ್ರಾಯೋಗಿಕವಾಗಿ ನಿಮ್ಮಿಂದ ಕಾಣಿಸೋಂಥ ಒಂದಷ್ಟು ಗಿಡಗಳಿಗೆ ನಾನು ಆ ಬಯೋಚಾರ್ನ ಹಾಕಿದ್ದೀನಿ. ಹೆಂಗೆ ಅಂದರೆ ಬಯೋಚಾರ್ ಜೊತೆಗೆ ನಮ್ಮದು ಕೊಟ್ಟಿಗೆ ಗೊಬ್ಬರನೂ ಸೇರಿಸಿ ಅದನ್ನು ಹಾಕಿದ್ದೀನಿ. ಇದರಿಂದ ಏನು ನಮಗೆ ರಿಸಲ್ಟು ಅಂದರೆ ಬಯೋಚಾರು ಕೊಟ್ಟಿಗೆ ಗೊಬ್ಬರ ಮಾಮೂಲಾಗಿ ಏನದು ಗಿಡಗಳಿಗೆ ಪೋಷಕಾಂಶಗಳು ಕೊಡಬೇಕು, ಅದು ಕೊಡ್ತೈತೆ. ಇನ್ನು ಎಕ್ಸ್ಟ್ರಾ ಬಯೋಚಾರ್ ಮಾಡೋ ಕೆಲಸ ಏನು ಅಂದರೆ ಅದು ಭೂಮಿಯಲ್ಲಿ ತೇವಾಂಶ ಹಿಡಿದಿಟ್ಕೊಳ್ತೈತೆ. ಭೂಮಿಯಲ್ಲಿ ಸಿಗೋಂಥ ಪೋಷಕಾಂಶಗಳನ್ನು ಹಿಡಿದಿಟ್ಕೊಂಡು ನಿಧಾನಕ್ಕೆ ಗಿಡಗಳಿಗೆ ರಿಲೀಸ್ ಮಾಡುತ್ತೆ, ಬಿಡುಗಡೆ ಮಾಡುತ್ತದೆ ಆ ಪೋಷಕಾಂಶಗಳನ್ನು. ಅದನ್ನು ನಿಧಾನಕ್ಕೆ ಈಗ ನಾವು ಒಂದೇ ಸರಿ ಗೊಬ್ಬರ ಕೊಟ್ಟಾಗ ಆ ಗೊಬ್ಬರದ್ದು ಇದು ಮುಗಿಯೋದ್ರೊಳಗೇನೆ ಗಿಡಗಳಿಗೆ ಅರ್ಧ ಭಾಗ ಸಿಗ್ಬೋದು, ಇನ್ನು ಅರ್ಧ ವೇಸ್ಟೇ ನೆಲದೊಳಗೆ. ಅದು ಈ ಬಯೋಚಾರ್ ಉಪಯೋಗಿಸೋದ್ರಿಂದ ಏನಾಗ್ತೈತಿ ಅಂದರೆ ಆ ಗೊಬ್ಬರದ ಅಷ್ಟು ಪೋಷಕಾಂಶ ಇಟ್ಕೊಂಡು ಅದು ಗಿಡಗಳಿಗೆ ನಿಧಾನಕ್ಕೆ ಅದ್ರ ಪೋಷಕಾಂಶನ ಕೊಡ್ತೈತಿ ಅನ್ನೋ ಒಂದು ವಿಚಾರ ನಮಗೆ ತಿಳಿದು ಬಂದ್ರಿಂದ ನಾನು ಒಂದಿಷ್ಟು ಗಿಡಗಳಿಗೆ ಪ್ರಾಯೋಗಿಕವಾಗಿ ಇವನ್ನೆಲ್ಲ ಹಾಕಿದ್ದೀನಿ. ನನಗೆ ಒಂದು 6 ತಿಂಗಳ ಕೆಳಗೆ ಇವನ್ನೆಲ್ಲ ಹಾಕಿದ್ದೆ. ನಿಮ್ಮ ಎದುರಿಗೆ ಕಾಣೋಂಥ ಗಿಡಗಳು ಇಲ್ಲಿ ನೋಡಿದಿರಿ, ಇದು ವ್ಯತ್ಯಾಸ ಏನಿದೆ ಅಂತ. ನಾನು ಈಗ 3 ಲೈನು ಏನೋ ನಾನು ಗೊಬ್ಬರ ಜೊತೆಗೆ ಬಯೋಚಾರ ಮಿಕ್ಸ್ ಮಾಡಿ ಕೊಟ್ಟಿದ್ದೀನಲ್ಲ, ಆ ಗಿಡಗಳೇ ಬೇರೆ ಕಾಣ್ತಾವೆ ನೋಡ್ರಿ, ಅವೆಲ್ಲ ಆ 3 ಲೈನ್ ಗಿಡಗಳು. ಇನ್ನು ಮಾಮೂಲಿ ಇವೆಲ್ಲ ಬಯೋಚಾರ್ ಹಾಕದೇ ಇರೋಂಥ ಗಿಡಗಳು. ಪೂರ್ತಿಯಾಗಿ ಬಯೋಚಾರ್ನ ಯೂಸ್ ಮಾಡಿಲ್ಲ. ಈಗ ಇದನ್ನು ನೋಡಿದೆನಲ್ಲ, ಇನ್ನು ಮುಂದೆ ಪೂರ್ತಿ ಬಯೋಚಾರ್ನ ಉಪಯೋಗಿಸ್ಬೇಕು ಅಂತ ಮಾಡಿದ್ದೀನಿ. ನೀವಾದ್ರೂ ಅಷ್ಟೇ ಕುರಿ ಗೊಬ್ಬರ ಆಮೇಲೆ ಕೊಟ್ಟಿಗೆ ಗೊಬ್ಬರ ಏನು ಯೂಸ್ ಮಾಡ್ತಿರಲ್ಲ ಅದ್ರ ಜೊತೆಗೆ ಬಯೋಚಾರ್ನ ಮಿಕ್ಸ್ ಮಾಡೋದ್ರಿಂದ ಏನಾಗ್ತೈತಿ ಅಂದರೆ ಬೇರುಗಳು ಆಳಕ್ಕೆ ಇಳಿತಾವೆ. ಹೆಂಗೆ ಅಂದರೆ ಮಣ್ಣು ಸಡ್ಲಾಗ್ತೈತಿ. ಮಣ್ಣು ಸಡ್ಲಾಗೋದ್ರಿಂದ ಬೇರು ಆಳಕ್ಕೆ ಇಳಿತವೆ, ಗಿಡ ಸಮೃದ್ಧಿಯಾಗಿ ಬೆಳೆಯುತ್ತೆ. ಆಮೇಲೆ ಇನ್ನೊಂದು ಏನಂದರೆ ನೆಲದಲ್ಲಿ ಸಿಗೋವಂಥ ಪೋಷಕಾಂಶ ಪ್ಲಸ್ ನಾವು ಮೇಲೆ ಗೊಬ್ಬರದ ಮೂಲಕ ಕೊಡೋ ಪೋಷಕಾಂಶಗಳೆಲ್ಲವೂ ಬಯೋಚಾರ್ ಹಿಡಿದಿಟ್ಕೊಂಡು ನಿಧಾನಕ್ಕೆ ಗಿಡಗಳಿಗೆ ಆ ಪೋಷಕಾಂಶನ ರಿಲೀಸ್ ಮಾಡೋದ್ರಿಂದ ಗಿಡಗಳು ಸಮೃದ್ಧವಾಗಿ ಬೆಳೀತವೆ ಅಂತ ನನ್ನ ಒಂದು ಅಭಿಪ್ರಾಯ. ನೀವು ಪ್ರಾಯೋಗಿಕವಾಗಿ ಬೆಳೆದು ನೋಡಿರಿ, ಆ ಬಯೋಚಾರ್ ಯೂಸ್ ಮಾಡಿರಿ, ನಿಮಗೆ ಫಲಿತಾಂಶ ಏನು ಅಂತ ಗೊತ್ತಾಗ್ತದೆ. ನೀವು ನನ್ನಂಗೆ ಇಡೀ ಹೊಲಕ್ಕೇನೆ ಹಾಕಬೇಡ್ರಿ, ನನ್ನಂಗೆ ಒಂದಿಷ್ಟು ಬಯೋಚಾರ್ನ ಯೂಸ್ ಮಾಡಿ ಒಂದಷ್ಟು ಜಮೀನಿಗೆ ನೋಡಿರಿ, ಅದನ್ನು ರಿಸಲ್ಟ್ ತಿಳ್ಕೊಂಡು ಆಮೇಲೆ ನೀವು ಮುಂದಿನ ಒಂದು ಗಿಡಗಳಿಗೆ ಕೊಡೋದ್ರ ಬಗ್ಗೆ ನೀವು ಇದು ಮಾಡಿರಿ. ಸಾಮಾನ್ಯವಾಗಿ ಅಡಿಕೆ ಗಿಡ 4 ವರ್ಷದಿಂದ ಒಂಬಳೆ ಹೊಂಟ್ರು ಅದು ನಮಗೆ ಫಲ ಸಿಗೋಕ್ಕೆ 6 ರಿಂದ 7 ವರ್ಷ ಬೇಕು. ಈಗ ತಾನೇ ನಮ್ಮ ಗಿಡ ಈಗ ಫಲ ಹಂಗೆ ಕೊಡೋಕ್ಕೆ ಶುರುವಾಗಿದೆ. ಹೋದ ಸಲ ಒಂದು ನಮಗೆ ಒಂದು 40 ಕ್ವಿಂಟಲ್ ನಾನು ಇಳುವರಿ ತೆಗೆದಿದ್ದು 1 ಎಕರೆ ಒಳಗೆ. ಇಲ್ಲಿ ನಾನು ಬಲಗಡೆ ಕಾಣ್ತಾ ಇರೋವಂಥ ಗದ್ದೆ ಯಾವುದೇ ರಾಸಾಯನಿಕ ಬಳಸದಲ್ಲೇ ಒಂದು ಕಾಳು ಗೊಬ್ಬರನ ಹಾಕದಲ್ಲೇ ಬೆಳೆದಿರೋಂಥದ್ದು. ಇದರಲ್ಲಿ ಈ ನೋಡಿ ನೀವು ಸೂಕ್ಷ್ಮವಾಗಿ ಪರೀಕ್ಷೆ ಮಾಡಿ, ಬಿಳೆ ಗೊನೆ ಆಮೇಲೆ ಜಳ್ಳು ಅಂಥದ್ದು ಯಾವುದು ಕುತ್ತಿಗೆ ರೋಗ ಯಾವುದೂ ಇಲ್ಲ ಇದರೊಳಗೆ. ಯಾವುದೇ ರಾಸಾಯನಿಕನೂ ಬಳಸಿಲ್ಲ, ಬರೀ ಕೊಟ್ಟಿಗೆ ಗೊಬ್ಬರ MGK ಬಯೋಚಾರ್ ಅಷ್ಟನ್ನೇ ಬಳಸಿ ನಾವು ಇದನ್ನ ಮಾಡಿದ್ದೀವಿ. ಆಮೇಲೆ ವುಡ್ ವಿನೆಗಾರ್ನ ಸ್ಪ್ರೇ ಮಾಡಿದ್ದೀವಿ. ಯಾವುದೇ ಕೀಟನಾಶಕನೂ ನಾವು ಇದರಲ್ಲಿ ಯಾವುದೇ ರಾಸಾಯನಿಕ 1% ಮಾಡಿಲ್ಲ. ಇದರಲ್ಲಿ ನೋಡಿ ಕಾಳು ಅದು ಬೆಳೆದಿರೋ ಪ್ರಮಾಣ ಕಡಿಮೆ ಇರ್ಬೋದು, ಆದರೆ ದಷ್ಟಪುಷ್ಟವಾಗಿ ಆರೋಗ್ಯಕರವಾಗಿ ಬೆಳೆದಿದೆ. ಆದರೆ ಈ ಕಡೆ ನೋಡಿ, ಇದರಲ್ಲಿ ನಾವು ರಾಸಾಯನಿಕ ಗೊಬ್ಬರ ಮಾಮೂಲು ಔಷಧಿ ಸ್ಪ್ರೇ ಮಾಡಿದ್ದೀವಿ. ಬೆಳೆಗೊನೆ ನೋಡ್ರಿ ಕಾಣ್ತಾ ಇರೋದು, ಕುತ್ತಿಗೆ ರೋಗ ಬಿದ್ದಿದೆ, ಬೆಳೆಗೊನೆ ಆಗಿದ್ದಾವೆ. ಸ್ವಲ್ಪ ಭತ್ತ ಜಂಟಿ ದಪ್ಪ ಇರ್ಬೋದು, ಎಲ್ಲ ದಷ್ಟಪುಷ್ಟವಾಗಿ ಬೆಳೆದಿರ್ಬೋದು, ಆದರೆ ಕಾಳು ಕಟ್ಟಿರೋದು ನೋಡಿರಿ, ಕಾಳುಗಳು ನೋಡಿರಿ ನೀವು ಪರೀಕ್ಷೆ ಮಾಡಿ, ಕುತ್ತಿಗೆ ರೋಗ ಬಿದ್ದಿದೆ, ಆಮೇಲೆ ಜಳ್ಳಾಗಿದೆ.
ಬಯೋಚಾರನ ಬಳಸಿ ನಾವು ಬೆಳೆಯೋದ್ರಿಂದ ನಾವು ಆರೋಗ್ಯಕರವಾದ ಭತ್ತನ ನಾವು ಬೆಳಿಬೋದು, ಇಳುವರಿ ಜಾಸ್ತಿ ಬರ್ತದೆ. ಆಮೇಲೆ ನಮಗೆ ಇಳುವರಿ ಸ್ವಲ್ಪ ಕಡಿಮೆ ಆಗಲಿ ಇದಕ್ಕಿಂತ, ಆದರೆ ಖರ್ಚು ಕಡಿಮೆ ಮಾಡಿರ್ತಾವಲ್ಲ, ಇಳುವರಿ ಕಡಿಮೆ ಬರಲಿ ಹೇಳ್ರಿ. ಈಗ 40 ಚೀಲ ಬೆಳೆಯೋ ಜಾಗ ನಮಗೆ 35 ಚೀಲ ಬೆಳೀಲಿ, 5 ಚೀಲ ಕಡಿಮೆ ಬರಲಿ, ಆದರೆ ನಾವು ಖರ್ಚು ಮಾಡಿದ್ದೆಷ್ಟು? ಖರ್ಚಿಗೆ ಹೋಲಿಸ್ಕೊಂಡಾಗ ನಮಗೆ ಇಳುವರಿ ಕಡಿಮೆ ಆಗೋದು ಏನು ದೊಡ್ಡ ವಿಚಾರ ಅಲ್ಲ. ಹಾಗಾಗಿ ನೀವು ರೈತರು ಎಲ್ಲರೂ ಇದ್ರ ಪ್ರಯೋಗನ ಮಾಡಿ ನೋಡಿರಿ, ನೀವು ರಿಸಲ್ಟ್ ನಿಮಗೆ ಗೊತ್ತಾಗ್ತದೆ ಏನು ಅಂತ. ಸಂಪೂರ್ಣವಾಗಿ ರಾಸಾಯನಿಕ ಮುಕ್ತವಾಗೇ ಬೆಳೆಸಿದ್ದೇನೆ. ಇದನ್ನು ಯಾಕೆ ಮಾಡಿದೆ ಅಂದರೆ, ಈಗ ಗೊಬ್ಬರದ ಅಭಾವ ನಿಮಗೆ ಗೊತ್ತಿದ್ದಂಗೆ ವಿಪರೀತ ರೇಟ್ ಆಗಿದೆ ಗೊಬ್ಬರ. ಆ ರೇಟಿಗೆ ನಾವು ಗೊಬ್ಬರ ತಗೊಂಡು ನಾವು ಭತ್ತ ಬೆಳೆದು ನಾವು ಅದರಲ್ಲಿ ಏನು ಉಳಿತಾಯ ಮಾಡೋಕ್ಕಂತೂ ಸಾಧ್ಯ ಇಲ್ದಿರೋ ಮಾತು. ಇದಕ್ಕೆ ಏನು ಪರಿಹಾರ ಅಂತಂದರೆ ಗೊಬ್ಬರದ ಬಳಕೆನ ಕಡಿಮೆ ಮಾಡೋದು. ಗೊಬ್ಬರದ ಬಳಕೆ ಹೆಂಗೆ ಕಡಿಮೆ ಮಾಡಬೇಕು ಅಂದರೆ, ನಮ್ಮ ಇಡೀ ಜಮೀನನ್ನು ಒಂದೇ ಸರಿಗೆ ನಾವು ಪ್ರಯೋಗಕ್ಕೆ ಒಳಪಡಿಸೋಕ್ಕಾಗಲ್ಲ. ಅದಕ್ಕೆ ನಾವು ಹಂತ ಹಂತವಾಗಿ ನಾವು ರಾಸಾಯನಿಕ ಗೊಬ್ಬರ ಬಳಕೆನ ಕಡಿಮೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಫಸ್ಟು ನಾನೇನು ಮಾಡಿದ್ದೇನೆ ಅಂದರೆ, ಏನೂ ಆಗದಲ್ಲೇ ಬೆಳೆಸಿದ್ದೇನೆ. ಇಲ್ಲಿ ನೋಡಿರಿ, ನೀವು ಇಲ್ಲಿ ನೋಡ್ತಾ ಇದ್ದೀರಿ, ಏನೂ ಆಗದಲ್ಲೇ ಇಷ್ಟು ಬೆಳೆದತ್ತಿದು. ಇನ್ನು ನಾನು ಒಂದು 50% ರಾಸಾಯನಿಕ ಗೊಬ್ಬರ ಇದಕ್ಕೆ ಬಳಸಿದೆ ಅಂದರೆ, ಇದು ನಾನೇನು ರಾಸಾಯನಿಕ ಗೊಬ್ಬರ ಏನು ಮಾಡಿದ್ದೇನೆ, ಇದು 5 ಎಕರೆ ಜಮೀನು, ಉಳಿದದ್ದೆಲ್ಲ ಮಾಮೂಲಾಗಿ ಬೆಳೆದಿದ್ದೇನೆ. ರಾಸಾಯನಿಕ ಗೊಬ್ಬರನ ಎಷ್ಟು ಗೊಬ್ಬರ ಹಾಕ್ಬೇಕು ಅಷ್ಟು ಗೊಬ್ಬರನ ಹಾಕಿ ಔಷಧಿ ಹೊಡೆದು ಎಲ್ಲ ರೀತಿಯಾಗೂ ನಾನು ರಾಸಾಯನಿಕ ಬಳಸಿ ಮಾಡಿದ್ದೇನೆ. ಇದು ರಾಸಾಯನಿಕ ಮುಕ್ತ ಬೆಳೆಸಿದ್ದೇನೆ. ಈಗ ಇದಕ್ಕೂ ಕಂಪೇರ್ ಮಾಡಿದರೆ ಅದಕ್ಕಿಂತ ಅರ್ಧ ಭಾಗ ಏನು ಕಡಿಮೆ ಆಗಿಲ್ಲ, ಇದು ಒಂದು 30% ಕಡಿಮೆ ಆಗಿರ್ಬೋದು ಅಷ್ಟೇ. 70% ನನಗೆ ಇದು ಈಲ್ಡಿಂಗ್ ಬಂದೈತೆ. ಈಗ ನಾನು ಹೇಳೋದೇನೆಂದ್ರೆ, ನೀವು ಈ MJK ಬಯೋಚಾರ್ ಜೊತೆಗೆ ರಾಸಾಯನಿಕ ಗೊಬ್ಬರನ ಕಡಿಮೆ ಮಾಡಿ ಕುರಿ ಗೊಬ್ಬರ ಮತ್ತು ನಮ್ಮ ಕೊಟ್ಟಿಗೆ ಗೊಬ್ಬರ ಇದನ್ನ ಈ MJK ಬಯೋಚಾರ್ ಜೊತೆಗೆ ಮಿಕ್ಸ್ ಮಾಡಿರಿ. ಇದನ್ನು ಪ್ರಯೋಗ ನೀವು ಮಾಡಿ ನೋಡಿರಿ. ಇದರಿಂದ ಒಳ್ಳೆ ರಿಸಲ್ಟ್ನ ನಾವು ಕಾಣ್ಬೋದು. ಗೊಬ್ಬರದ ಬಳಕೆ ಕಡಿಮೆ ಮಾಡ್ಕೋಬೋದು, ನಮ್ಮ ಭೂಮಿನ ಫಲವತ್ತತೆ ಮಾಡ್ಕೋಬೋದು. ಇದು ಒಂದು ಪ್ರಯೋಗನ ನಾವು ರೈತರುಗಳು ನಾವು ಮಾಡದೆ ಹೋದರೆ, ಇನ್ನು ಗೊಬ್ಬರ ಕೊಂಡು ಆ ಗೊಬ್ಬರದಾಗ ನಾವು ಔಷಧಿ ಈಗ ನೀವು 3,000-4,000 ರೂಪಾಯಿ ಔಷಧಿ, ಆ ರೇಟಿನ ಔಷಧಿ ತಗೊಂಡು ನಾವು ಗೊಬ್ಬರ ಕಾಸ್ಟ್ಲಿ ಗೊಬ್ಬರ ಹಾಕಿ ಏನು ಬೆಳೆಯೋಕ್ಕೆ ಸಾಧ್ಯ? ಭತ್ತದ ರೇಟು ನಮಗೆ ಸಿಗಲ್ಲ. ಈ ಗೊಬ್ಬರದ ರೇಟು ಇಷ್ಟಾಗಂದಾಯ್ತು ಅಂತಂದರೆ ನಮಗೆ ಮಾಡಿದ ಖರ್ಚಿಗೂ ನಮ್ಗೆ ಉಳಿಯಲ್ಲ. ಹಾಗಾಗಿ ನಾವೇನು ಮಾಡಬೇಕು ಅಂದರೆ, ಆದಷ್ಟು ರಾಸಾಯನಿಕ ಗೊಬ್ಬರ ಬಳಕೆ ಕಡಿಮೆ ಮಾಡಿರಿ. ಕುರಿ ಗೊಬ್ಬರ, ತಿಪ್ಪೆ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಯೂಸ್ ಮಾಡಿರಿ. ಈ ಬಯೋಚಾರ್ ಜೊತೆಗೆ ಮಿಕ್ಸ್ ಮಾಡಿ ಎರ್ಚ್ಬೇಕು ಹೊಲ್ದಾಗ. ಈ ನಾವು ರಾಸಾಯನಿಕ ಗೊಬ್ಬರ ಹೆಂಗೆ ಹೋಗ್ತಾವಲ್ಲ ಆ ಥರ ಎರ್ಚ್ಬೇಕು. ಅದಕ್ಕೆ ಬಯೋಚಾರ್ ಜೊತೆಗೆ ಎರ್ಚೋದ್ರಿಂದ ಏನು ಪ್ರಯೋಜನ? ಈಗ ನಾವು ಕೊಟ್ಟಿಗೆ ಗೊಬ್ಬರ ಹಾಕಿದಾಗ ಮಾಮೂಲಾಗಿ ನಾವು ರೊಳ್ಳೆ ಹೊಡಿತೀವಿ, ನೆಲ ಗಟ್ಟಿ ಆಗ್ತೈತಿ, ಆಮೇಲೆ ಅದಕ್ಕೆ ನೀರು ಬಿಡ್ತೀವಿ. ಆಮೇಲೆ ನೆಲದಾಗಿರೋಂಥ ಒಂದು ಪೋಷಕಾಂಶಗಳು ಗೊಬ್ಬರ ಇದಕ್ಕೆ ಸಿಗಲ್ಲ, ಯಾವುದಕ್ಕೆ ಭತ್ತಕ್ಕೆ. ಬಯೋಚಾರ್ ಮಿಕ್ಸ್ ಮಾಡೋದ್ರಿಂದ ಏನು ಪ್ರಾಫಿಟ್ ನಮಗೆ ಅಂತ ಹೇಳಿದ್ರೆ, ಭೂಮಿಯಲ್ಲಿರೋ ಪೋಷಕಾಂಶ ಮತ್ತು ನಾವು ತಿಪ್ಪೆ ಗೊಬ್ಬರ ಹಾಕಿರೋದ್ರಂಥ ಪೋಷಕಾಂಶ, ಈಗ ಆ ವುಡ್ ವಿನೆಗಾರು ಈ ಪೋಷಕಾಂಶಗಳನ್ನೆಲ್ಲ ನಾವು ಕೊಟ್ಟಾಗ ಆ ಬಯೋಚಾರ್ ಏನು ಮಾಡ್ತೈತಿ ಅಂದ್ರೆ ಅದನ್ನೆಲ್ಲ ಹಿಡಿದಿಟ್ಕೊಳ್ತೈತಿ ಭೂಮಿ ಒಳಗೆ. ಆ ಭೂಮಿ ಒಳಗೆ ಹಿಡಿದಿಟ್ಕೊಂಡು ನಿಧಾನಕ್ಕೆ ಬಿಡುಗಡೆ ಮಾಡ್ತೈತಿ ಸಸ್ಯಗಳಿಗೆ. ಆಮೇಲೆ ಭೂಮಿ ತೇವಾಂಶನ ಕಾಪಾಡ್ತೈತಿ. ನೀವು ಬಯೋಚಾರ ಹಾಕಿದಾಗ ನೀವು ನೀರು ಕಟ್ಟೋದು ಅಕಸ್ಮಾತ್ ಏನಾದರೂ ಒಂದು 4 ದಿವಸ ಲೇಟ್ ಆದ್ರೂ ಭತ್ತ ಬೇಗ ಬಾಡಲ್ಲ. ಯಾಕೆಂದರೆ ಭೂಮಿ ಒಳಗಿರೋ ಒಂದು ಬಯೋಚಾರ್ನ ಅಂಶ ಭೂಮಿನ ಹಸಿನ ಕಾಪಾಡ್ತೈತಿ, ಭೂಮಿ ಒಣಗಕ್ಕೆ ಬಿಡಲ್ಲ. ಆಮೇಲೆ ಭೂಮಿ ಕಂಪ್ಲೀಟ್ ಮಿದುವಾಗ್ತೈತಿ. ಮಿದುವಾಗೋದ್ರಿಂದ ಬೇರುಗಳು ಚೆನ್ನಾಗಿ ಭೂಮಿ ಒಳಗೆ ಬಿಟ್ಕೊಂಡಾಗ ಮೇಲೆ ಇಳುವರಿ ಭತ್ತ ಸಮೃದ್ಧವಾಗಿ ಬೆಳೀತದೆ. ಭತ್ತ ಒಂದೇ ಅಂತಲ್ಲ, ನೀವು ಅಡಿಕೆ, ತೆಂಗು ಬೆಳೆ ಭೂಮಿಯಲ್ಲಿ ಬೆಳೆಯಂಥ ಯಾವ ಕ್ರಾಪಿಗೆ ಆದರೂ ಸರಿ, ನೀವು ಅದನ್ನ ಹಾಕಿದಾಗ ಅದು ಬೆಳೆ ಸಮೃದ್ಧವಾಗಿ ಬರ್ತೈತೆ. ರಾಸಾಯನಿಕ ಗೊಬ್ಬರ ಹಾಕಿದ್ದ ಒಂದು ಭತ್ತದಲ್ಲಿ ಸ್ಟ್ರೆಂತ್ ಇರಲ್ಲ. ಅದು ಸುಮ್ಮನೆ ಒಂದು ಏನಂದ್ರೆ ನಾವು ಈ ಟಾನಿಕ್ ಕುಡಿದು ಬೆಳೆದಂಗೆ. ಈ ಕೊಟ್ಟಿಗೆ ಗೊಬ್ಬರ, ಈ ಕುರಿ ಗೊಬ್ಬರ ಅಂತ ಯೂಸ್ ಮಾಡಿ ನಾವು ಮಣ್ಣನ್ನು ರೀಚಾರ್ಜ್ ಮಾಡಿದಾಗ ಏನಾಗ್ತೈತಿ ಅಂದರೆ, ನಾವು ತುಪ್ಪ ಕಡುಬು ಅಂತ ತಿಂದು ನಾವು ಹೆಂಗೆ ದಷ್ಟಪುಷ್ಟವಾಗಿ ಬೆಳಿತಾವಲ್ಲ ಆ ಥರ ಬೆಳೆದಂಗೆ. ಈಗ ಆ ಥರ ಬೆಳೆದ ಮನುಷ್ಯನಿಗೆ ಏನಂದರೆ ಶೀತ, ನೆಗಡಿ, ಕೆಮ್ಮು ಅದೇನು ಬಾಧಿಸಲ್ಲ. ಇನ್ನೊಂದು ಸಲ ಸರಿಯಾಗಿ ನೋಡಿರಿ, ಒಂದು ಕಾಳು ಗೊಬ್ಬರ ಹಾಕಿಲ್ಲ ಇದಕ್ಕೆ, ಹಾಗೆ ಬೆಳೆದೇನೆ. ಇನ್ನು ನಾನು ಇದಕ್ಕೆ ಒಂದು 0.5% ಗೊಬ್ಬರ ಹಾಕಿದ್ರಿ ಇನ್ನು ಯಾವ ಲೆವೆಲ್ಗೆ ಇದು ಬೆಳೀತಿತ್ತು ಅನ್ನೋದನ್ನು ನೀವು ಯೋಚನೆ ಮಾಡಿರಿ. ಅದಕ್ಕೆ ನೀವು ನಿಮ್ಮ ಒಂದು ಹೊಲಗಳಿಗೆ ಈ ಥರ ಪ್ರಯೋಗಗಳನ್ನ ಮಾಡಿರಿ. ಆದಷ್ಟು ರಾಸಾಯನಿಕ ಗೊಬ್ಬರಗಳನ್ನ, ಕೀಟನಾಶಕಗಳನ್ನ ಕಡಿಮೆ ಮಾಡಿರಿ. ನಿಮ್ಮ ಒಂದು ಆರ್ಥಿಕ ಇಳುವರಿನ ಜಾಸ್ತಿ ಮಾಡಿಕೊಡ್ರಿ ಅಂತ ಇದ್ರ ಮೂಲಕ ನಾನು ನಿಮ್ಮ ಹತ್ರ ಹೇಳ್ತೀನಿ.